ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಗೀ ರೈಸ್, ಚಪಾತಿ ಮತ್ತು ಪನ್ನೀರ್ ಗ್ರೇವಿನ ಮಾಡಿದ್ದೆ. ಡೈಲಿ ನಾನು ಹಾಲಿನ ಕೆನೆನ ಸ್ಟೋರ್ ಮಾಡಿ ಎತ್ತಿಕ್ತಾ ಇದ್ದೆ. ಜಾಸ್ತಿನೇ ಆಗಿತ್ತು ಸ್ಟೋರ್ ಮಾಡಿರೋದು. ಹಸ್ಬೆಂಡ್ಗೆ ಹೇಳಿದ್ದೆ ನಂಗೆ ಸ್ವಲ್ಪ ಬೆಣ್ಣೆ ತೆಕ್ಕೊಡಿ, ನನಗೆ ಬರಲ್ಲ ಅಂತ. ಹಸ್ಬೆಂಡ್ ಬೆಳಿಗ್ಗೆ ಎದ್ದು ಬೆಣ್ಣೆನ ತೆಕ್ಕೊಟ್ರು ಅದರಲ್ಲಿ. ಈಗ ನೋಡಿ ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿಯಷ್ಟು ಬೆಣ್ಣೆ ಸಿಕ್ತು. ಈಗ ನಮ್ಮ ಕುಕ್ಕು ವೆಯ್ಟ್ ಮಾಡ್ತಾಯಿದ್ದಾನೆ. ಏನಕ್ಕೆ ಅಂದರೆ ಊಟ ಬೇಕು ಅಂತ. ಮೊಟ್ಟೆ ಬೇಯಿಸಿ ಅದನ್ನು ಸಿಪ್ಪೆ ತೆಗಿತಾ ಇರ್ತೀವಲ್ಲ, ಅದು ನೋಡಿದ ತಕ್ಷಣ ಅವ್ನು ನೋಡಿ ಬಂದು ಜೋರು ಮಾಡ್ತಾನೆ ಊಟ ಹಾಕಿ ಅಂತ. ಈಗ ಹಸ್ಬೆಂಡ್ ಅವನಿಗೆ ಊಟನ ಕೊಟ್ಟಿದ್ದಾಯಿತು. ನಾನು ಈ ಕಡೆ ಗ್ರೇವಿಗೆ ರೆಡಿ ಮಾಡ್ಕೊತಾ ಇದ್ದೆ. ಹಸ್ಬೆಂಡ್ ಹೇಳಿದರು, ನೀನು ಗ್ರೇವಿ ಮಾಡ್ಕೊ ಆ ಕಡೆ ಅಂತ. ಗ್ರೇವಿ ಮಾಡು, ನಾನು ಈ ಕಡೆ ಗೀ ರೈಸ್ನ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಈಗ ನಾನು ಗ್ರೇವಿಗೆ ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಮಸಾಲೆಗೆ ಇನ್ನೇನು ಹಾಕಿಲ್ಲ, ನಾನು ರುಬ್ಬಿರೋ ಪೇಸ್ಟ್ ಹಾಕಿದ್ದೀನಿ. ಒಗ್ಗರಣೆಗೆ ಅಂತ ಈರುಳ್ಳಿ, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಅಷ್ಟೇ. ಲಾಸ್ಟಲ್ಲಿ ಕಸೂರಿ ಮೇಥಿ, ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ನನ್ನ ಗ್ರೇವಿ ಕೂಡ ರೆಡಿ ಆಯಿತು. ಹಸ್ಬೆಂಡ್